ಆ ಶಾರದಿ ನನಗೇನಿಯ ಪರಕೆ ತಕೊಂಡು ಹೊಡೆದವಳಲ್ಲ ಸುಮಿ, ಅವಳನ್ನ ನಾನು ಸುಮ್ಮನೆ ಬಿಡಕ್ಕಾಯ್ತದ? ನೀನೇ ಯೋಚನೆ ಮಾಡು. ಅವಳನ್ನ ಸುಮ್ಮನೆ ಬಿಟ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು, ನನಗಂತೂ ಅವಳನ್ನ ಸುಮ್ಮನೆ ಬಿಡಕ್ಕೆ ಇಷ್ಟನೇನೇ ಇಲ್ಲ. ಅವಳಿಗೊಂದು ಸರಿಯಾದ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿವ್ನಿ ನಾನಂತೂ. ನನ್ನ ಮಗ ಬಂದ್ರೂ ನನ್ನ ಮಗಂಗೆ ಏನೇನೋ ಹೇಳ್ಕೊಟ್ಬಿಟ್ಟು ಅವಳು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂತಾಳೆ ಅಂತನೂ ನಂಗೆ ಸಂದಾಗ ಗೊತ್ತು. ಆದ್ರೂ ಏನಾರ ಮಾಡಬೇಕು, ಏನು ಮಾಡಬೇಕು ಅಂತನೇ ಗೊತ್ತಾಯ್ತಿಲ್ಲ. ಸುಮಿ, ನೀನಾರ ಹೇಳಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಅವಳು ಪರ್ಕೆ ಹೊಡೆದ್ರು ಒಡಸ್ಕೊಂಬಿಟ್ಟು ಬಂದಿದ್ದೀಗಲ್ಲ. ಅಯ್ಯಪ್ಪ, ಊರ್ ಬಾಯಿ ಮಾಡ್ತೀಗ? ನಿನಗೇನು ಬಾಯಿ ಇಲ್ವೇ? ನಿನಗೆ ಊರ್ ಬಾಯಿ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಇತ್ತೀಗ ನೀನು. ಇದೊಂದು ಒಳ್ಳೆ ಸೊರೈತ್ ನಿಂದಂತೂ ನೋಡು. ಸುಮ್ಕೆನೆಯ ಹೋಗಿ ಪೊಲೀಸ್ ಸ್ಟೇಷನ್ನಾಗೆ ನನ್ನ ಮಗುನ ಹಿಂಗೆ ಕರ್ಕೊಂಡೋಗಿ ಮಡಿಕೊಂಡವಳೆ ನೋಡಕ್ಕೂ ಬಿಡ್ತಾ ಇಲ್ಲ ಅಂತೇಳ್ಬಿಟ್ಟು ಕಂಪ್ಲೇಂಟ್ ಕೊಡು. ಪೊಲೀಸರು ಬಂದು ಸರಿಯಾಗಿ 4 ಬಾರಿಸ್ತಾರೆ. ಆಮೇಲೆ ನನ್ನ ಮಗ ಬಂದ್ಬಿಟ್ಟು ಆಮೇಕಿಂದ ಇಲ್ಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ರೆ, ಇಲ್ಲ ನಾನೇ ಬಂದಿರೋದು ಅಂತ. ನಿನ್ನ ಮಗ ಬರೋಕೆ ಇನ್ನೂ ಬೇಜಾನ್ ಟೇಮ್ ಐತೆ, ಸರಿನಾ? ಇನ್ನು ಅಷ್ಟೊಂದು ಟೇಮ್ ಇರಬೇಕಾದ್ರೆ ನೀನು ಯಾಕೆ ಅವ್ನು ಬರೋ ಅಷ್ಟೊತ್ತಿಗೆ ಶಾದಿಗೆ ಹಾಕೊಂಡು ಚೆನ್ನಾಗಿ ರುಬ್ಸಂಗೆ ಮಾಡು. ಈಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸರನ್ನ ಕರ್ಕೊಂಬಿಟ್ಟು ಬಾ. ಆಮೇಕಿಂದ ನೋಡು, ಶಾರದಿಗೆ ಚೆನ್ನಾಗೆ ಹಾಕೊಂಡು ಕಾರ್ ಹರಿತಾರೆ. ಹೋಗಿ ಸುಮ್ಕೆ ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋಗ್ಬಿಡು ಸುಮ್ಕೆನೇ. ಮುಲಾಜೆ ನೋಡಬೇಡ. ಅವಳು ಮನೆಯಾಳಿನ ಬಿಟ್ಬಿಟ್ಟೆ ಅಂತಂದರೆ ನೀನು ಅಷ್ಟೇ ನಿನ್ನ ಕತೆ. ಹೋಗಿ ಸುಮ್ಕೆನೇ. ಅಲ್ಲಲ್ಲೇ ಸುಮಿ, ಏನು ಎಡವಟ್ಟಾಗಕ್ಕಿಲ್ಲ ತಾನೇ? ಎಡವಟ್ ಆಗೋಗ್ಬಿಟ್ರೆ ಸುಮ್ಕೆನೆಯ ಭಯ ಆಯ್ತದ ನನಗೆ. ಏನು ಎಡವಟ್ಟಾಯ್ತದೆ? ಅಯ್ಯೋ, ಎಡವಟ್ಟಾಗ ಅಂತದೆ ಏನಾಗೈತೆ? ಏನು ಎಡವಟ್ಟಾಗಕ್ಕಿಲ್ಲ. ಸುಮ್ಕೆನೆಯ ಹೋಗಿ ನನ್ನ ಮಾತು ಕೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ. ಹೋಗಿ ಸುಮ್ಕೆನೇ. ಸರಿ ಆಯಿತು, ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ. ಹೋಗಿ ಸುಮ್ಕೆ ಅಂತೂ ಬಿಡಕ್ಕಿಲ್ಲ. ಅವಳ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಬರ್ತೀನಿ, ನೋಡ್ತಾ ಇರು. ಅವಳು ಸಾಯ್ಬೇಕು ಅವಳು ಪೊಲೀಸ್ ಸ್ಟೇಷನ್ನಾಗೆ. ಹೌದೇವಿ, ಅವಳು ಪೊಲೀಸ್ ಸ್ಟೇಷನ್ ಒಳಗಡೆ ಅವಳನ್ನ ಹಾಕ್ಸಿದ್ರೆ ನಾನು ನನ್ನ ಮಗ ಹೊಸ ಮನೆನಾಗ ಸಂದಕ್ಕಿರ್ಬೋದಲ್ಲ. ಒಳ್ಳೆ ಐಡಿಯಾ ಕೊಟ್ಟೆ ಸುಮಿ, ಹೋಯ್ತೀನಿರು. ಲೇ, ಇವಳಿಗೆ ಒಳ್ಳೊಳ್ಳೆ ಐಡಿಯಾ ಕೊಡ್ತೀಯಾ? ಅಲ್ಲ, ಈಗ ಪೊಲೀಸ್ನವ್ರು ಇವಳಿಗೆ 4 ಗಿಲಕ್ಕೆ ಹಾಕ್ಬಿಟ್ಟು ಕಳಿಸಿದ್ರೆ ಈ ಮನೆಯಾಳಿಂದ ನಮ್ಗೆ ಏನಾರ ಉಪಯೋಗ ಐತೆ ಹೇಳು? 10 ರೂಪಾಯಿ ಉಪಯೋಗನೂ ಇಲ್ಲ. ಸುಮ್ಕೆ ನಮ್ಮ ಜೊತೆ ಹಾಕೊಂಡು ದೇವಸ್ಥಾನದ ಪ್ರಸಾದದಾಗ ಪಾಲೆಲ್ಲ ಕೊಟ್ಕೊಂಡು ಕುಂತಿದ್ದೀವಿ ಅಷ್ಟೇನಿಯ. ಇವಳಿಂದ ನನಗಂತೂ 10 ಪೈಸದ ಲಾಭನೂ ಇಲ್ಲ. ಬುಟ್ಟಾಕು, ಇವಳಿಂದ ಏನು ಲಾಭ ಐತೆ? ಅಯ್ಯೋ, ಈ ಮನೆಯಾಳಿಂದ ನೋಡು. ಈಗ ಇವಳು ಸಹವಾಸ ಬಿಟ್ಟು ಮೊದಲು ನಾವೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ನೀನೇನು ಮಾಡಬೇಕು, ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಬಾ. ಏನಾರ ವಿಚಾರ ಮಾಡೋಣ. ಏನು ಸುಮಿ, ಏನು ಮಾಡ್ತಿದ್ದೀಗ? ಅಯ್ಯೋ ನಿಲ್ಕಣಕ್ಕ, ಸುಮ್ಕೆ ನಿಂತ್ಕೊಂಡಿದೀವಿ ಅಷ್ಟೇನೇನಿಯ. ಏನೋ ಸುದ್ದಿ ಹೇಳಕ್ಕೆ ಅಂತ ಬಂದಿದ್ದೀಗ ಹೇಳು. ನೀನು ಸುಮ್ಕೆ ಬಂದೇನು ಮಾತಾಡ್ಸಕ್ಕಿಲ್ವಲ್ಲ? ನಿನ್ನ ಸೊಸೆ ದೊಡ್ಡ ಹೋಟ್ಲು ಓಪನ್ ಮಾಡ್ತಾವಳಂತಲ್ಲ, ಅದಕ್ಕೇನಿಯ ಈಗ ಐತಲ್ಲ ಎಗ್ ರೈಸು ಕಬಾಬ್ ಅಂಗಡಿ, ಆ ಅಂಗಡಿಯ ಮಾರಾಕ್ತಾಳಂತೆ. ಬೋರಿ ಒಂದು 50,000 ರೂಪಾಯಿ ಲಕ್ಷಕ್ಕೇನಿಯ ಮಾರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲಂತೆ. ಅದಕ್ಕೇನಿಯ ನನ್ನ ಮಗ ವಿಚಾರಿಸ್ಬಿಟ್ಟು ಕೇಳು ಕೊಡ್ತಾರೇನೋ ಅಂತ ಅಂತಿದ್ದ. ಅದಕ್ಕೆ ನಾನು ವಿಚಾರಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನೀನು ಹೋಗಿ ಏನಾರ ನಿನ್ನ ಗಂಡಂಗೆ ಏನಾರ ಹೇಳ್ತೀಗ ಅಂತ ಹೇಳ್ಬಿಟ್ಟು, ನಿನ್ನ ಗಂಡಿನ ನಿನ್ನ ಮಗ ನೀನು ಮಾತಾಡಿಸ್ತಾನಲ್ಲ, ಅವ್ನಿಗೆ ಹೋಗ್ಬಿಟ್ಟು ಏನಾರ ಹೋಗಿ ಹೇಳಿ ಏನಾರ ಕೊಡಿಸ್ತೀಗ ಅಂತ ಹೇಳಿ. ಎಗ್ ರೈಸ್ ಅಂಗಡಿ ಮಾರ್ತಾವಳ? ನಿನ್ನ ಮಗಂಗೆ ಹೇಳು ಒಂಚೂರು ಕಮ್ಮಿ ದುಡ್ಡಾಗಿ ನಮಗೆ ಕೊಡಕ್ಕೆ ಹೇಳು. ಇಲ್ಲ ತಿಂಗಳ ನೀನಿಯ ಬಂದ್ಬಿಟ್ಟು ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳು. ತಿಂಗಳ ಕೊಟ್ಟು ತೋರಿಸ್ತೀವಿ ಅಂತ ಹೇಳಿ. ಸರಿ ಕಣಕ್ಕ, ಆಯಿತು. ನೋಡ್ದ ನನ್ನ ಸೊಸೆ ಎಗ್ ರೈಸ್ ಅಂಗಡಿ ಎದುತ್ತಾವಳಂತೆ. ಮಮ್ತಿ, ಇದಕ್ಕೆ ನಾವೇನ ಪ್ಲಾನ್ ಮಾಡ್ಬೇಕಲ್ವೇನೆ? ಎಗ್ ರೈಸ್ ಅಂಗಡಿ ನಾವೇ ಮಾಡಿಕೋಬೋದಿತ್ತಮ್ಮ ಸುಮ್ಕೆನಿಯ, ಯಾರ್ಯಾರಿಗೋ ಕೊಡೋದಕ್ಕಿನ್ನನುವೆ. ಹೂನೇ ಅಲ್ವೇ? 6 ಲಕ್ಷ ಇಲ್ಲಿಂದ ತಗೊಬಿಡ್ಬತ್ತೀನಿ ನಿನ್ನ ಸೊಸೆ ಕೊಡೋಕ್ಕೆ ಆಗದಿರ ಮಾತು ಇದೆಯಲ್ಲನೂ. ನಿನ್ನ ಸೊಸೆ ನಿಂಗೆ ಪುಕ್ಸಟ್ಟೆ ಕೊಟ್ಬಿಡ್ತಾಳೆ ಈಗಲೇ ನೀನಿಯ. ಪಿಲ್ಲಾನ್ ಮಾಡ್ಬೇಕೇ? ಸುಮ್ಕಿದ್ರೆ ಆಯ್ತದ? ಏನಾರ ಪಿಲಾನ್ ಮಾಡಬೇಕು. ನಡಿ ಹೋಗೋಣ. ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರಲಿ. ಅಷ್ಟೊತ್ತಿಗೆ ಹೋಗಿ ಏನೋ ಒಂದು ಕುಂತ್ಕೊಂಡು ಯೋಚನೆ ಮಾಡೋಣ. ಹೆಂಗೋ ನಿನ್ನ ಮಗಳು ಈಗ ತರಕಾರಿ ಅಂಗಡಿ ಇಕ್ಕೊಂಡು ಮಾರ್ಕೊಂಡು ಹೆಂಗೋ ನೋಡು ಅಷ್ಟೋ ಇಷ್ಟೋ ಕಾಸು ಮಾಡ್ಕೊಂತಾವಳಿ. ನಾವು ಏನಾರ ಮಾಡ್ಕೋಬೋದಿತ್ತಲ್ಲ. ಹೂನೇ ಅಲ್ವೇ? ಸರಿ ಆಯ್ತು ಬಾ. ಏನೋ ಪಿಲಾನ್ ಮಾಡ್ಬಿಟ್ಟು ಆ ಎಗ್ ರೈಸ್ ಅಂಗಡಿಗೆ ಕೇಳೋಣ. ಏನೋ ಕೊಟ್ಗಿಟ್ರೆ ನಾನು ನೀನು ಹೆಂಗೋ ಮಾಡ್ಕೋಬೋದು. ಅದೇನೇ ನೀ ನನಗೂ ಆಸೆ. ಸರಿ ನೋಡೋಣ. ಸಾ 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 ಹೇಳಿ, ಏನಾಗಬೇಕಿತ್ತು? ಮೇಡಮ್ ಅವರೇ, ನನ್ನ ಸೊಸೆ ಅವಳಲ್ಲ ಮನೆಯಾಳಿ, ಅವಳು ನನ್ನ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವಳು ಅವಳ ಅಮ್ಮ ಇಬ್ರು ಮನೆಯಾಗ ಮಡಿಕೊಂಡವಳೆ. ಮೇಡಮ್ ಅವರೇ, ಗಂಡನ ಯಾಕ್ರಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಮನೆಯಾಗ ಮಡಿಕಂತಾರೆ? ಗಂಡ ಹೆಂಡತಿ ಜೊತೆಗಿರ್ತಾರೆ, ಆದರೆ ಕಿಡ್ನಾಪ್ ಮಾಡೋ ಅಂಥದ್ದೇನೈತೆ?
ಅಂದ್ರೆ ನಮ್ಮನೆಗೆ ಇರ್ಬೇಕಲ್ವಾ ಪೊಲೀಸ್ ಅಮ್ಮೋರೆ. ನಮ್ಮನೆಗಿದ್ರೆ ಅದೊಂಥರ ಚಂದ. ನಮ್ಮನೆಗೆ ಇಲ್ದಿದ್ದಂಗೆ ಹೋಗ್ಬಿಟ್ಟು ಅಂದ್ರೆ ಹೋಗ್ಬಿಟ್ಟಲ್ಲ, ಇವರೇ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗ ನನ್ನ ಜೊತೆ ಸಂದಕೇನಿಯೇ ಇದ್ದ. ಬೇಕಂತ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಯಾಳಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನನ್ನ ಮಗನ ಮನೆ ಇಕ್ಕೊಂಡು ಕೂಡಾಕೊಂಡವ್ರೆ. ನಾನು ಎಷ್ಟು ಕೇಳಿದ್ರು ಏನು ಮಾಡಿದ್ರು ನನ್ನ ಮಗನ ತೋರಿಸ್ತಾನೂ ಇಲ್ಲ ಮಾಡ್ತಾನೂ ಇಲ್ಲ. ನನಗಂತೂ ಗಾಬರಿ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಬೆಳಿಗ್ಗೆ ಹೋಗಿದ್ದೆ ಮೇಡಮರೇ ನಾನು. ಇಲ್ಲ ಕಳಿಸ್ಕೊಡ್ರಿ ನನ್ನ ಮಗನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಮೇಡಮರೇ ಪರ್ಕೆ ತಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ಕಳ್ಸದ ಮೇಡಮರೇ. ನನ್ನ ಪರ್ಕೆ ಹೊಡೆದವಳೆ ನೋಡಿ ಮೇಡಮರೇ. ಬೇಕಾದ್ರೆ ನನ್ನ ಮೈಯಾಗ ಅಲ್ಲಲ್ಲಿ ಗಾಯಗಳಾಗವ ನೋಡಿ ಮೇಡಮರೇ. ಇದ್ಯಾವ್ದಿದು ಹೊಸ ಕೇಸು? ಗಂಡು ಹೆಂಡ್ತಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು? ನೋಡಿಯೇ, ಸುಮ್ಮನೆ ಬಿಡಲ್ಲ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಸರಿಯಾಗಿ ಎಲ್ಲ ನೋಡಿದ್ದೀರಾ ತಾನೇ? ಹೌದು ಮೇಡಮರೇ, ನಾನು ಸರಿಯಾಗಿ ನನಗೆ ನೋಡಿದ್ದೀನಿ. ಅವಳೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಮನೆಗೆ ಇರಿಸ್ಕೊಂಡ್ರದು ಮೇಡಮರೇ. ನಂಗೆ ಏನೂ ಬೇಡ ಮೇಡಮರೇ, ನನ್ನ ಮಗನ ನಾನು ವಾಪಸ್ ಕೊಡಿಸ್ಬಿಡ್ರಿ ಮೇಡಮರೇ. ಅಷ್ಟೇ ಸಾಕು ಮೇಡಮರೇ. ಇನ್ನು ಅವ್ರ ದುಡ್ಡು ಆಸ್ತಿ ಪಾಸ್ತಿ ನಂಗೆ ಇನ್ನೇನೂ ಬೇಡ ಮೇಡಮರೇ. ನನಗಂತೂ ನನ್ನ ಮಗ ನಮ್ಮ ಮನೆಯಾಗ ಇರ್ಬೇಕು ಅಷ್ಟೇ ಏನಿಯ. ಇಷ್ಟು ಬಿಟ್ರೆ ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳ್ಳಲ್ಲ ಮೇಡಮರೇ. ಸರಿ ಬಿಡಿ, ಆಯ್ತು, ವಿಚಾರ ಮಾಡ್ತೀನಿ. ಸರಿನಾ? ವಿಚಾರ ಮಾಡಿಬಿಟ್ಟು ನೋಡ್ತೀನಿ ಏನು ಎತ್ತ ಅಂತ ಹೇಳಿ ಬಂದು ನಾನು ಮಾತಾಡ್ತೀನಿ. ಹೋಗಿ ಮೇಡಮರೇ, ಅಡ್ರೆಸ್ ಎಲ್ಲ ಕೊಟ್ಟೋಯ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ ಮೇಡಮರೇ. ನೋಡ್ತೀನಿ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಡಿ ಮೇಡಮರೇ. ನೀವು ಫಸ್ಟ್ ಇವತ್ತು ನಮ್ಮ ಜೊತೆ ಏನಿಯ ಬಂದ್ಬಿಟ್ಟು ಸರಿಯಾಗಿ ಬೆಂಡ್ ಎತ್ತಿ ಮೇಡಮರೇ. ಆವಾಗ ಏನಿಯ ನನಗೂ ಸಮಾಧಾನ ಆಗೋದು. ಅವಳಿಗೆ ಹಾಕೊಂಡು ರುಬ್ಬೇಕು ಮೇಡಮರೇ. ನೀವು ನನ್ನ ಜೊತೆ ಏನಿಯ ಬನ್ನಿ ಮೇಡಮರೇ, ಹೋಗೋಣ. ನೀವು ಬರಲಿಲ್ಲ ಅಂತ ಹೇಳಿದ್ರೆ ಅಷ್ಟಾಗೆ ನನ್ನ ಮಗನ ಏನೋ ಒಂದು ಗತಿ ಮಾಡಾಕ್ಬಿಡ್ತಾಳೆ ಮೇಡಮರೇ. ಅದಕ್ಕೆ ಮೇಡಮರೇ ನಿಮ್ಮನ್ನು ಕರೀತಿರೋದು. ಬನ್ನಿ ಮೇಡಮರೇ, ನನ್ನ ಮಗನ ಬಿಡಿಸ್ಕೊಡಿ. ಸರಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬನ್ನಿ. ಈಗ ನನ್ನ ಮಗನ ಕಿಡ್ನಾಪ್ ಮಾಡವ್ರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾನೇನೇ ಬಂದು ವಿಚಾರಿಸ್ತೀನಿ ನಿಮ್ಮ ಜೊತೆನೇ. ಸರಿನಾ? ಫಸ್ಟ್ ಬಂದು ಕಂಪ್ಲೇಂಟ್ ಬರೆದುಕೊಟ್ಟು ಬನ್ನಿ. ಸರಿ ಮೇಡಮ್ ಅವರೇ. ಲೇ ಶಾರದಿ, ನಿನ್ನ ಕತೆ ಗೋವಿಂದ. ನನಗೆ ಪರ್ಕೆ ಕೊಡದೆ ಅಲ್ವಾ? ನಿನಗಿವಾಗ ಲಾಟಿ ಏಟುಗಳು ಒಂದೊಂದೇ ಬೀಳ್ತಾ ಇದ್ರೆ ನಿನಗಂತೂ ಅಬ್ಬಬ್ಬಬ್ಬ ಹೆಂಗಿರ್ತದೆ ಹೇಳು. ಬಾ, ಐತೆ ನಿನಗೆ ಮಾರಿ ಹಬ್ಬ. ಮೇಡಮರೇ ಕರೀರಿ ಮೇಡಮರೇ, ಮನೆ ಹೇಳಿ ಮೇಡಮರೇ. ನನ್ನ ಮಗನ ನಿಲ್ಸ್ಕೊಬಿಟ್ಟವಳು, ಕರೀರಿ. ಯಾರಿದ್ದೀರಾ ಮನೆಯಲ್ಲಿ? ಯಾರಿದ್ದೀರಾ? ಹೇಳಿ ಮೇಡಮರೇ, ಏನು ಇಸ್ಯ? ಏನ್ರಿ ಇವ್ರ ಮಗುನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡಿದ್ದೀರಂತೆ? ಕಳಿಸ್ರಿ ಅವ್ರ ಮಗುನ. ಅಯ್ಯೋ ಶಿವನೇ, ಇದೇನು ಹಿಂಗೆ ಹೇಳ್ತಿದ್ದೀರಾ? ನಾನು ಯಾಕೆ ಇವ್ರ ಮಗುನ ಕಿಡ್ನಾಪ್ ಮಾಡ್ಕೊಂಬಂದು ಇಟ್ಕೊಂಡ್ಲಿ? ಅವನೇನೇ ಬಂದು ನಮ್ಮ ಮನೆಯಾಗಿರೋದು, ನಮ್ಮ ಒಳಿಮಯ್ಯನೇನಿಯ ಆಗ್ಬೇಕು ಅವನು. ನಮ್ಮ ಮನೆಯಾಗ ಏನಿಯ ಅವನೇ. ಆದ್ರೆ ಈಗ ಸದ್ಯಕ್ಕಿಲ್ಲ. ಮೇಡಮರೇ, ನಾನೇ ಕಿಡ್ನಾಪ್ ಮಾಡಲಿ? ನನ್ನ ಒಳಿಮಯ್ಯ ನಾನೇನಿಯ? ಮೇಡಮರೇ, ಚೆನ್ನಾಗಿ ದುಡಿಸ್ಕೊಂಡು ತಿನ್ಬೋದು. ಹಂಗೇನೇನಿಯ ಇವಳು ಹೇಳ್ದಂಗೆ ಕೇಳ್ಕೊಂಡು ಮಗಳ ಜೊತೆ ಬಿದ್ದಿರ್ಬೇಕಲ್ಲ ಮೇಡಮರೇ. ಅದಕ್ಕೆ ಮೇಡಮರೇ ಈ ಮನೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದು ಇಟ್ಕೊಂಡ್ರದು. ಲೇ, ನಾಲ್ಗೆ ಐತಿ ಅಂತ ಹೆಂಗೆ ಮಾತಾಡ್ಬೇಡ. ನಿಮ್ಮ ತಾತ ತಗ್ಲಾಕೊಂಡು ನನಗೇನ್ಲೇ ಬಂದಿರೋದು ನಂಗೆ ದೊಡ್ಡವಾಗ. ಮೇಡಮರೇ, ನಿಜವಾಗ್ಲೂ ನಾನೇನು ಕಿಡ್ನಾಪ್ ಮಾಡಿಲ್ಲ ಮೇಡಮರೇ. ನಾನು ಬಂದಾಗ ಮನೆಗೆ ಪರ್ಕೆ ಕೊಡದ್ಲಾ ಇಲ್ವೋ ಕೇಳಿ ಮೇಡಮರೇ. ನೀವೇನಿಯ ಕೇಳಿ, ಪರ್ಕೆ ಕೊಡದ್ಲಾ? ನಾನು ಬಂದು ಕೇಳ್ದೆ ತಾನೆ ನನ್ನ ಮಗನಿಸ್ಯನ, ಅವಾಗ ಪರ್ಕೆ ಕೊಡದ್ಲಾ ಹೊಡಿಲಿಲ್ವೋ ಕೇಳಿ. ಏನ್ರಿ ಮೇಡಮರೇ, ಪರ್ಕೆಗೇನೋ ಹೊಡೆದಿದ್ದೇನೋ ನಿಜ, ಆದರೆ ದೇವ್ರಣೆಗೂ ಕಿಡ್ನಾಪ್ ಎಲ್ಲ ಮಾಡ್ಕೊಂಬಿಟ್ಟು ಬಂದು ಮಡಿಕೊಂಡಿಲ್ಲ ಮೇಡಮರೇ. ಮನೆಯಾಳಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀಗ ನೀನು? ಮೇಡಮ್ ಬಂದ್ಬಿಟ್ಟು ನನ್ನ ಬಗ್ಗೆ ಹೆಂಗೆಂಗೋ ಮಾತಾಡಿದ್ಲು. ನನ್ನ ಮಗನ ಕರ್ಕೊಂಬಿಟ್ಟು ಬಂದು ಮಡಿಕೊಂಡಿದ್ದೀಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಗೊಂಡು ಪರ್ಕೆನಾಗ ಒಂದು 2 ಡೇಟ್ ಹಾಕ್ತೇನೆ ಮೇಡಮರೇ. ಅಷ್ಟೇ ಏನಿಯ, ಅಷ್ಟು ಬಿಟ್ರೆ ಬೇರೆ ಏನು ಕಿಡ್ನಾಪ್ ಮಾಡೋ ಅಂಥದ್ದು ಏನೂ ಇಲ್ಲ ಮೇಡಮರೇ. ನೋಡಿ, ಮನೆಯಲ್ಲ ಒಂದ್ಸಲ ಸರ್ಚ್ ಮಾಡ್ತೀನಿ ನಾನು. ಕಿತ್ತೋಗಿರೋಳೆ, ನಾನೇ ನಿನ್ನ ಮಗನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದು ಮಡಿಕೊಂಡಿದ್ದೀನಿ. ನನ್ನ ಮೇಲೆ ಯಾಕೆ ಹೆಂಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀಗ ನೀನು? ಏನು ಪೊಲೀಸರ ಹತ್ರ ಆಟಾಡ್ತಾ ಇದ್ದೀಗ ನೀನು? ನಿಂಗೆ ತಲೆಗೆಲೆ ಕೆಟ್ಬಿಟ್ಟೈತೆ ನಿನಗೆ? ಮತ್ತೆ ನನಗೆ ಪರ್ಕೆ ಹೊಡ್ದೆ ನೀನು? ಓಹೋ, ಅಮ್ಮಿಕೊಂಡಿರೋದು ಬಿಟ್ಟು ನನಗೆ ಪರ್ಕೆ ಪಟ ಹೊಡೆದಿದ್ಯಾ? ಅದಕ್ಕೆ ನಾನು ಕಿಡ್ನಾಪಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹಾಕೊಂಡು ಚೆನ್ನಾಗಿ ರುಬ್ತಾರೆ ಬಾ ಪೊಲೀಸರು, ನಿಂಗೆ ಸರಿಯಾಗಿ ಮಾಡ್ತಾರೆ ನಿಂಗೆ ಮನೆಯಾಳಿ. ಮನೆಗೆ ಬಂದು ನನ್ನ ಮಗನ ಕೇಳಿದ್ರೆ ನನಗೆ ಹೊಡಿತೀಯೇನೆ ನೀನು? ನನಗೆ ಹೊಡೆಯೋವಷ್ಟು ನಿನಗೆ ದುರಂಕಾರ ಬಂದ್ಬಿಡ್ತಾ? ಎಣ್ಣೆತ್ತಿರೋ ನಿನಗೆ ಎಷ್ಟು ದುರಂಕಾರ ಇರ್ಬೇಕಾರೆ ಗಂಡು ಎತ್ತಿರೋದು ನನಗಿನ್ ಎಷ್ಟು ದುರಂಕಾರ ಇರಬೇಡ ಹೇಳು. ಅಯ್ಯೋ ಕಿತ್ತೋದು ಮನೆಯಾಳಿ, ಹಿಂಗೆ ಬರಬಾರ್ದು ನಿನಗೆ. ಬಂದ್ಬಿಟ್ಟು ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ ನಿನಗೆ. ನೋಡು, ಸುಮ್ಕೆ ಪೊಲೀಸವ್ರನ್ನ ವಾಪಸ್ ಕಳಿಸ್ಬಿಡು ಅಷ್ಟೇನೆ. ಮೇಡಮರೇ, ಇವಳು ನಾನು ಎದುರಿಸ್ತಾವಳೆ ಮೇಡಮರೇ. ಇವಳು ನನ್ನ ಕಂಪ್ಲೇಂಟ್ ಕೊಡಬೇಡ, ವಾಪಸ್ ತಗಂತ ಎದುರಿಸ್ತಾವಳೆ ಮೇಡಮರೇ. ನೋಡಿ ಬನ್ನಿ ಮೇಡಮರೇ. ಏಯ್, ಬೇಕಾನಲ್ಲ ಕೇಟುಗಳು ಮುಚ್ಕೊಂಡು ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಈ ಮನೆಯೆಲ್ಲ ಸರ್ಚ್ ಮಾಡ್ತಾ ಇದೀನಿ ತಾನೇ, ಅಲ್ಲಿ ತನಕ ನಿಂತ್ಕೋಬೇಕು. ಸುಮ್ಮನೆ ಅವ್ರನ್ನ ಎದುರಿಸೋದು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೇಡಮರೇ, ನಮ್ಮ ತಾಯಿ ಆಣೆಗೂ ಕಿಡ್ನಾಪ್ ಮಾಡಿಲ್ಲ. ನಮ್ಮ ಒಳಿಮೈನ ನಾನು ಯಾಕೆ ಕಿಡ್ನಾಪ್ ಮಾಡಲಿ? ಕೇಳ ಟ್ರಿಪ್ ಹೋಗೋರು ನನ್ನ ಮಗಳು ಒಳಿಯ ಇಬ್ರು ಈ ಮನೆಯಾಳಿಗೆ ಸುಮ್ಮನೆ ಹಂಗೆ ಆಟ ಆಡಿಸ್ತಾಳೆ ಅಷ್ಟೇ. ನಿಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾಳೆ ಮೇಡಮರೇ. ಸುಮ್ಕೆ ನನ್ನ ಮಾತು ಕೇಳಿ ಮೇಡಮರೇ. ಸುಮ್ಮನೆ ಇವಳು ಮಾತು ಕೇಳಬೇಡಿ, ನಿಮ್ಮ ಟೈಮ್ ವೇಸ್ಟ್ ಆಯ್ತದೆ ಅಷ್ಟೇ. ನೀನಿಯ ದೇವ್ರಣೆಗೂ ನಿಮ್ಮ ಮನೆಯೆಲ್ಲ ಹುಡುಕಿದ್ರೆ ನನ್ನ ಮಗಳನ್ನು ಸಿಗಲ್ಲ, ಅಳಿಯನು ಸಿಗಕ್ಕಿಲ್ಲ. ಹುಡುಕ್ತೀನಿ, ಆಮೇಲೆ ಹೇಳ್ತೀನಿ ಸಿಗ್ತಾರೋ ಸಿಗಲ್ವೋ ಅಂತ. ಕಿತ್ತೋದೊಳೆ, ಪೊಲೀಸರು ಟೈಮ್ ವೇಸ್ಟ್ ಮಾಡಿಸಿದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಯಾವಳೆ ನಿಂಗೆ ಹೇಳ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಡು ಅಂತ ಹೇಳ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ತಗ್ಲಿಗೆ ಹಾಕೊಂಡ್ರೆ ಬಿಡ್ತಾರೆ ಅಂತ ಅನ್ಕೊಂಡ ಬೂಡ್ಸ್ಕೊಳಗೆ ಓದಿತಾರೆ. ಅಯ್ಯ ನೀನು ಬರ ನಿನಗೆ. ನನಗೇನು ಹಾಕಿಲ್ಲ, ನಿನಗೇನೇ ಆಗೋದು. ದೊರುಮ್ದೇಟ್ ಇಕ್ತಾರಲ್ಲ ಅವಾಗ ಗೊತ್ತಾಯ್ತದೆ ನಿನಗೆ ದೊರುಮ್ದೇಟ.
ನನಗೆ ಯಾಕೆ ಇಕ್ತಾರೆ ಧರುಮ್ದೇಟ? ಇಕ್ಕಿದ್ರೆ ನಿನ್ಗೇನೇನಿಯ ಇಕ್ಕ ಧರುಮ್ದೇಟು, ನನಗೆ ಯಾಕೆ ಇಕ್ತಾರೆ? ಇದೊಳ್ಳೆ ಸಂದ ಕೇಳ್ತಿಗಲ್ಲ, ಇಕ್ಕಿಸ್ಕಂತಿಯಲ್ಲ ಆವಾಗ ಗೊತ್ತಾಯ್ತದೆ ಯಾಕೆ ಧರುಮ್ದೇಟ್ ಇಕ್ತಾವ್ರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಗಂಟ ಗೊತ್ತಾಗಕ್ಕಿಲ್ಲ, ಧರುಮ್ದೇಟ್ ಇಕ್ಕಿದ್ಮೇಲೆ ಏನಿಯ ಗೊತ್ತಾಯ್ತದೆ ನಿನಗೆ. ಕಿತ್ತೋದವಳೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಹಠವೇತಕ್ಕೆ, ನಿನ್ನ ಮಗಳು ಅಳಿಯನ್ ಮುಂದೆ ಸೋತು ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಭೀತಿಯಿಂದ ಸೋಲೋಕೆ ಆಸೆಯೇ ನಿನಗೆ. ಬ್ಯಾಡ, ತಮಾಸೆ ಹೋಗಿ ಅಮಾಸೆ ಆಯ್ತದೆ, ನನ್ನ ಮಾತು ಕೇಳು. ಈಗಲೂ ಹೇಳ್ತಾ ಇವ್ನಿ. ಏಯ್ ಹೋಗೆ, ನೀನ್ ಯಾಕಂಡೋಗಿ ರುಬ್ತಾರ ನೋಡು. ಮನೆಯೆಲ್ಲ ಹುಡುಕಿದೀನಿ, ಮನೇಲಂತೂ ಎಲ್ಲೂ ಇಲ್ಲ. ಮೇಡಮರೇ, ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಚೆನ್ನಾಗಿ ಹಾಕೊಂಡು ರುಬ್ಬಿ ಬಾಯಿ ಬಿಡಿಸಿ ಮೇಡಮರೇ. ಅವಳೇನಿಯ ಹಂಗೆ ಬಾಯಿ ಬಿಟ್ಬಿಟ್ಟು ಹೇಳ್ತಾಳೆ ಎಲ್ಲೋ ಬ್ಯಾರೆ ಕಡೆ ಮಡಗೋಳೆ ಅಂತ ಅನ್ನಿಸ್ತದೆ. ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತ ಗೊತ್ತಾಗೈತಲ್ಲ, ಅದಕ್ಕೆ ಬ್ಯಾರೆ ಕಡೆ ಎಲ್ಲೋ ಮಡಗಿತ್ತಾಳೆ. ಮೇಡಮರೇ, ನಾನಂತೂ ಏನು ಮಾಡಿಲ್ಲ, ಬೇಕಾದ್ರೆ ವಿಚಾರಣೆ ಕರೀರಿ ಬರ್ತೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಅನ್ಬೇಡಿ. ನನ್ನ ಮೊಳಿಮಯ್ಯನು ನನ್ನ ಮಗಳು ಬೇಕಾದ್ರೆ ಬಂದಾಗ ನೀವೇನೇ ಕೇಳ್ಕೊಳ್ಳಿವ್ರಂತೆ. ಮೇಡಮ್ಮ ಬರೀ ಏಳು ಮೇಡಮ್, ಇವಳು ಬರ್ರಿ ಓಳಿ ಬಿಡ್ತಾಳೆ ಇವಳು ಅಂತಂದ್ರೆ. ಇವಳು ಬಾತ್ ಕೇಳಬೇಡಿ. ಈಗ ನನ್ನ ಮಗ ಎಲ್ಲವನೇ ಅಂತ ನೀವು ಕಂಡಿಡಿಲೇಬೇಕು ಮೇಡಮರೇ. ನನ್ನ ಮಗ ಅಂದರೆ ನನ್ನ ಪಿರಾಣ ಮೇಡಮರೇ. ನನ್ನ ಮಗನ ಬಿಟ್ಬಿಟ್ಟು ನಾನು ಒಂದು ಗಂಟೆ ಇರಕ್ಕಿಲ್ಲ ಮೇಡಮರೇ. ಅಂತಂದ್ರೆ ಕಿಡ್ನಾಪ್ ಮಾಡ್ಬಿಟ್ಟು ಮಾಡಿಕೊಂಡವಳೆ ಮೇಡಮರೇ. ನನ್ನ ಮಗನ್ನ ಮೇಡಮರೇ ಹೆಂಗನ ಮಾಡ್ಬಿಟ್ಟು ನನ್ನ ಮಗನ ದಯವಿಟ್ಟು ವಾಪಸ್ ಕಳಿಸ್ರಿ ಮೇಡಮರೇ. ಇವಳನ್ನ ಕರ್ಕೊಂಡೋಗಿ ಹಾಕೊಂಡು ರುಬ್ಬಿ ವಿಚಾರಣೆ ಮಾಡಿ, ಆವಾಗ ಎಲ್ಲಿಕ್ಕವಳೆ ಮಗನ್ನ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಅಂತ ಹೇಳ್ತಾಳೆ. ನಡೀರಿ ಮೇಡಮರೇ, ಕರ್ಕೊಂಡು ನಡೀರಿ. ನೋಡಿ, ಇಬ್ರು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಇಬ್ರು ವಿಚಾರಣೆ ಮಾಡ್ತೀನಿ. ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ತಾನೇ, ಅವರು ಒಪ್ಕೋತಾ ಇಲ್ವಲ್ಲ ನಾನು ಮಾಡಿಲ್ಲ ಅಂತ. ಇಬ್ರು ಕೂರಿಸ್ಕೊಂಡು ಮಾತಾಡ್ತೀನಿ, ಬನ್ನಿ ಪೊಲೀಸ್ ಸ್ಟೇಷನ್ಗೆ. ಮೇಡಮರೇ, ತಪ್ಪು ಮಾಡಿಲ್ಲ ಅಂತಂದ್ರೆ ನಾನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಮೇಡಮರೇ? ಇಲ್ಲೇ ಅದೇನೋ ವಿಚಾರಣೆ ಇಲ್ಲೇ ಏನೇ ಮಾಡ್ಬೋದಲ್ಲ, ನಾನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು? ಇವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟವಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮುಚ್ಕೊಂಡು ಬಂದು ಜೀಪ್ ಹತ್ತುತ್ತೀರಾ. ಇಲ್ಲಾರೆ ನಾನೇ ಜಾಡ್ಸ್ ಓದಿಬೇಕಾ? ನಮಗೆ ನಿಮ್ಮಿಬ್ಬರವೇ ಕೇಸ್ ಅಲ್ಲ, ನಮಗೆ 1000 ಕೇಸ್ ಅವೆ, 1000 ಹ್ಯಾಂಡ್ಲ್ ಮಾಡಬೇಕು. ನೀವಿಬ್ಬರದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಬಂದು ಜೀಪ್ ಹತ್ರಿ. ಲೇ, ಕಂಪ್ಲೇಂಟ್ ಕೊಟ್ಬಿಟ್ಟೆ ತಿಕ್ಲು ತರ ಆಡ್ತಾ ಇದೀಗ. ನಿಂಗೆ ತಿಕ್ಲಿಗೆ ಇಳಿದ್ಬಿಟ್ಟೈತೆ ನಿಂಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಂಗೆ. ಅಯ್ಯೋ ನೀನು ಬರ ನಿನಗೆ ಆಪತ್ ಬಂದು ಚಾಪೆ ಸತ್ಕೊಂಡು ಹೋಗ ನಿನಗೆ. ನೋಡಿ ಮೆಟ್ನಾಗ ಹಾಕ್ತಾರೆ, ಹಾಕಿಸ್ಕೊಳ್ಳಿವಂತೆ. ಕಿಡ್ನಾಪ್ ಮಾಡಿದ್ದೀನಿ ನಾನು, ಕಿಡ್ನಾಪ. ಅಯ್ಯ ನಿನ್ನ ಬತ್ತಿರು ಮಾಡ್ತೀನಿ. ಅಳಿಮೈ ನಿಮಗೆ ಫೋನ್ ಹಾಕ್ಬಿಟ್ಟು ನೀನು ಯೋಗ್ಯತೆ ಎಲ್ಲ ಹೇಳ್ತೀನಿ ಬಾ, ಬಂದು ನಿನಗೆ ಇರ್ತಾರೆ. ಹೋಗಲೇ ಹೋಗೆ, ದೊಂಡ್ಗೆದ್ರಲ್ಲ ದಾಳಿಗೆದ್ರಲ್ಲ ನನ್ನ ಮಗಂಗೆ ಎದ್ರು ಬಿಡ್ತೀನ.